ಜನಾಜೀರ್ಣನಾದ ದ್ರೋಣನಿಗೆ ಇಂದು ಸೇನಾಧಿಪತಿ. ಈ ರಣಯಜ್ಞದ ಹತ್ಯಾಕಾಂಡವು ಇಂದು ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರ ಮುಗ್ಗಟದ ಭಾರದಿಂದ ದ್ರೋಣನಿಂದು ತಲೆಬಾಗಿರುವುದು. ಹೇ ಕೃತಾಂತ, ನಿನ್ನ ಪ್ರಣಯ ರಂಗದಲ್ಲಿ ನನಗಿಂತ ಪಾತ್ರವನ್ನು ಕೊಟ್ಟೆ. ನನ್ನಿಂದ ಅಸ್ತ್ರಾಯುಧವನ್ನು ಕಲಿತ ಆ ಕುರು ಪಾಂಡವರೀಗ ರಣವನ್ಮತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ನಿನ್ನ ಅಂಧಾಕಾರ ಪ್ರಿಯ ಸಾಧ್ಯತೆಯನ್ನು ಹೆಚ್ಚಿಸುತ್ತಿರುವುದು. ನಾನು ಹೇಳಿದಂತೆ ಯುಕ್ತ ವಿಮೋಚನೆಯನ್ನು ತೊರೆದು ಈ ಭಯಂಕರ ನಲಮೇಧದಲ್ಲಿ ದೀಕ್ಷಿತರಾಗಿರುವುದು. ಈ ಕುರುಕ್ಷೇತ್ರದ ಧರ್ಮಯುತನೆಂದು ಅಧರ್ಮವೆಂದು ತೋರಿಕೆ ನೀನು ದಳಪತಿಯಾಗಿರುವುದು ಈಗಾಗುವುದೇ ಗುರುದೇವ. ಏನಾಯ್ತು ಧರ್ಮರಾಯ? ಅರ್ಜುನನಲ್ಲಿ ಮಹಾದೇವನವರು ನೀನು ರಚಿಸಿರುವ ದ್ರೋಣದ ಚಕ್ರವೀಗವು ಅಭಿಮನ್ಯುನ ಕುಮಾರನ ಸಾವಿಗೆ ಕಿಡಿಯಾಗಿ ಪರಿಣಮಿಸಿದೆ. ನಮ್ಮೆಲ್ಲರ ಅನುರೋಧವನ್ನು ಲಕ್ಷಿಸದೆ ಕುಮಾರನು ಏಕಾಂಗಿಯಾಗಿ ಪಡಿತಿರುವುದು ಈಗವನ್ನು ಪ್ರೇಮಿಸಿದರು. ಆ ಮಹಾದೇವನ ವರದಿಂದ ಪದೋನ್ನತರಾದ ಸೈನ್ಯವನ ಈಗದ ಮುಖದಲ್ಲಿ ಕುಳಿತಿರುವುದು ನಮ್ಮನ್ನು ಒಳಗೆ ಹೋಗದಂತೆ ಪ್ರತಿಬಂಧಿಸಿದರು. ಕೌರವರ ಸೈನ್ಯದ ಮಧ್ಯೆ ಕುಮಾರನು ಏಕಾಂಗಿಯಾಗಿ ಕುಳಿತಿರುವುದು ನಾವ್ಯಾರೋ ಅವರ ಸಹಾಯಕ್ಕೆ ಹೋಗಲಾರದಾಗಿರುವುದು. ಅರ್ಜುನ ಅಲ್ಲೇ ಮಹಾದೇವನ ವರವು ಅವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಅರ್ಜುನನು ಸಮಸಂಕಟಗಳೇ ಹೋರಾಡುತ್ತಿರುವುದು ಅವನನ್ನು ಹಿಂದಿರುಗಿಸುವ ಸಂಭವವು ನಮಗಿಲ್ಲ. ನಾನು ಕೇವಲ ಬುದ್ಧಿಯರು ಏನು ಮಾಡದವನಾಗಿರುವನು. ಯುಧಿಷ್ಠರ ಕೌರವರ ಅನ್ನವನ್ನು ತಿಂದು ಅವರ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಕರ್ತವ್ಯವಾಗಿತ್ತು. ಈ ಮಾತುಗಳು ಆಚಾರ್ಯ ದ್ರೋಣದ ಬಾಯಿಂದ ಹೊರಡಿದೆ. ಹೌದು ಧರ್ಮರಾಯ. ಒಂದು ಕೋಟಿ ದ್ರೋಣರು ಧರ್ಮದ ಹೆಸರನ್ನು ಮರೆತಿರುವುದು. ಅವರ ಬಾಗಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ ಒಡೆಯನ್ನು ಅಡಿದವರೇ. ಇವೆರಡೆ ಎಲ್ಲಿ ಮಾನವನ ಮಿಗಿಲಿನ ಜ್ಞಾನ ಭಂಡಾರದಿಂದ ತೋಳುಗಳ ಕರಿತನ ಸಿರಿಯನ್ನು ಸಂಖ್ಯೆಯಲ್ಲಿ ಮಾರದಿರುವುದು, ಅಲ್ಲಿ ಧರ್ಮಕ್ಕೆ ಸ್ಥಳ ಎಲ್ಲಿರುವುದು. ಶಿವ ನಾನು ಕೇಳುತ್ತಿರುವುದೇನೆಂದರೆ, ಈಶ್ವರ ಆಚಾರ್ಯ ನೀನು ನನ್ನ ಶಿಕ್ಷಕರುವಾದ ದ್ರೋಣನು ಅಥವಾ ಯಾವುದಾದರೂ ಒಂದು ದುಷ್ಟಬೋಧವು ನಿನ್ನ ಶರೀರವನ್ನೇ ಹುಟ್ಟಿರುವುದೇ ಸಹಿಸಲಾರೇನೋ ಸಹಿಸಲಾರೆ.
ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದು ಇದಕ್ಕಾಗಿ ಅಷ್ಟೇ ಮಾತ್ರವಲ್ಲ, ಆ ಅಭಿಮನ್ಯುವಿನಂತ ಒಬ್ಬ ಸಾಮಾನ್ಯ ಬಾಲಕನಿಂದ ನಮ್ಮ ಕುರು ಸೈನ್ಯವನ್ನು ಉದ್ಧರಿಸಲಾರದೆ ಹೋದಿರ, ಪರಾಜಿತರಾಗಿ ಇಲ್ಲಿಯೇ ಮಾಡಿ ಬಂದಿರ. ಇದಕ್ಕಿಂತ ಅಪಮಾನವೇ ಆಚಾರ್ಯ? ಅಭಿಮಾನ್ಯ ಸಾಮಾನ್ಯ ಬಾಲಕನ ಅಂತ ಹೇಳಿದ ಅವನ ಗಾಂಭೀರ್ಯ ಮುಖ ಮುದಿರೆಯನ್ನು ಒಂದು ಸತಿ ದೃಷ್ಟಿಸಿ ನೋಡಿ. ಆ 18 ವರ್ಷದ ಬಾಲಕನಲ್ಲಿ ಅರ್ಜುನನ ವಿಕ್ರಮ, ಭೀಮನ ಸಾಹಸ, ಯುಧಿಷ್ಠನ ಸ್ಥೈರ್ಯ ಮತ್ತು ಶ್ರೀಕೃಷ್ಣನ ಮನೋರಕ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಏನ್ ಮಾತುಗಳನ್ನಾಡಲು ಅಭಿಮಾನಾಸ್ಪದವಾದ ವಿಷಯದಲ್ಲಿ ಲಗ್ಗೆಯಾಗಿ ಕುರುರಾಜ. ಆ ವೀರ ಬಾಲಕನ ಪರಾಕ್ರಮವನ್ನು ನೋಡಿ ನಮ್ಮ ಸೈನ್ಯವು ತಲ್ಲಣಗೊಂಡಿರುವುದು, ನನ್ನ ಸರ್ವಾಂಗವು ಪುಳಕಿತಗೊಂಡಿರುವುದು. ಇದು ದ್ರೋಣನ ಜೀವಿತದಲ್ಲಿ ಅತ್ಯಂತದ ಮಹಾತ್ಮದ ಸಂವಿಧಾನ. ಜಗತ್ತಿನಲ್ಲಿ ದ್ರೋಣನ ಶಿಷ್ಯರೆಂತವರೆಂದರೆ ಆ ಶಿಷ್ಯನೊಬ್ಬನ ಮಗನ ಸಂಗಳ ಸ್ವಯಂ ದ್ರೋಣನೆ ಸೆಣಸಲು ಅಸಮರ್ಥನು. ನೋಡು ಗುರುರಾಜ, ಅಭಿಮಾನ್ಯವಿನ ಆಘಾತದಿಂದ ನಮ್ಮ ಸೈನ್ಯವು ತಲ್ಲಣಗೊಂಡಿರುವುದು. ಅದು ಕೃತವರ್ಮನು ಪರಾಸ್ತನಾದನು. ಸಾರಥಿಯನ್ನು ಕಳೆದುಕೊಂಡು ದುಸ್ಸಾಹಸನ ರಥದ ಕುದುರೆಗಳು ಶಿಬಿರದ ಕಡೆ ಓಡುತ್ತಿರುವವು. ಒಲೆಯ ಅಭಿಮಾನ್ಯ ಕುಮಾರ. ಪ್ರಮೋದವಾಯಿತು ಆಚಾರ್ಯ ಅಭಿಮನ್ಯುವಿನ ಒಲೆಯತ್ತು ಗುರು ಸೈನ್ಯಕ್ಕೆ ಕಾಣಲಿಲ್ಲ. ಅದೊಂದು ಬಲ್ಲೆ ಕರ್ಣ, ಆದರೆ ಏನು ಮಾಡುವುದು? ಈ ದಿನದ ಅದ್ಭುತದ ಘಟನೆಗಳಿಂದ ನನ್ನ ಬುದ್ಧಿಯು ಭ್ರಮಿತವಾಗಿರುವುದು. ದ್ರೋಣನ ಶಿಷ್ಯನಿಗೆ ಶಿಷ್ಯನಾದ 18 ವರ್ಷದ ಕರ್ಣ ನೀರೊಬ್ಬನು ಸಮರ್ಗ ಕುರು ಸೈನ್ಯದೊಡನೆ ಸೆಣಸುತ್ತಿರುವನು. ಆಚಾರ್ಯನೆಂಬ ದ್ರೋಣನ ಖ್ಯಾತೆಯು ಈ ದಿನ ಸಾರ್ಥಕವಾಯಿತು. ಸರ್ವನಾಶ ಆಚಾರ್ಯ ಕುಮಾರ ಲಕ್ಷಣನು ಅಭಿಮನ್ಯುವಿಗೆ ಎದುರಾಟರು. ಪ್ರಮಾದವಾಯ್ತು, ಎಲ್ಲರೂ ನೋಡಿ ಪ್ರಾಣವನ್ನು ಕೊಡಬಾರದು. ಶಕುನಿ ಈಗ ಆನಂದ ಪರಮಾನಂದ. ಶಕುನಿಯ ಪ್ರತಿಜ್ಞೆಯು ಎಂದಿಗೂ ಬಂದು ಇದಕ್ಕೊಂದು ತಂತ್ರವನ್ನು ಆರ್ಯವರ್ತದಲ್ಲಿ ಯಾರು ಕಂಡು ಕೇಳದ ದುಶ್ಯಾಗ ಅತ್ಯಾಚಾರವನ್ನು ಈ ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡಲು. ಕ್ಷಮಿಸುವ ಅಭಿಮನ್ಯು, ಈ ದಿನದ ಕುರುಕ್ಷೇತ್ರದ ಅಧರ್ಮ ಯುದ್ಧದಲ್ಲಿ ನೀನು ಮೃತನಾಗಲೇಬೇಕು. ಏಕೆಂದರೆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ದುಶ್ಯಾಗ ದೇಶವನ್ನು ಹಂಚಿನ ಹೃದಯದಲ್ಲಿ ಪ್ರಚಲಿತವಾಗಿರಲು ನಿನ್ನ ಮರಣ ಅಗತ್ಯ. ಕುಮಾರನಕ್ಷಣನು ನಮ್ಮನ್ನು ತನಿಸಿದನು. ಏನು ಪುತ್ರನು ಹತನಾದನೆ. ನಡೀರಿ, ಕುಮಾರನ ಮರಣಕ್ಕೆ ಕಾರಣವಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಧ್ವಂಸ ಮಾಡಿಬಿಡುವ. ಶಕುನಿ, ಬಹುಜನರು ಸೇರಿ ಒಬ್ಬನನ್ನು ಆಕ್ರಮಣ ಮಾಡುವುದು ದುರ್ಭವಿತವಲ್ಲ. ಏಕೆ ಯುದ್ಧದಲ್ಲಿ ಧರ್ಮ ಅಧರ್ಮದ ಕೊಡುಗೆ ಏಕೆ ಕರ್ಣ?
ಇತ್ತಲ ಸಾಮಾನ್ಯ ರೀತಿ. ಹೌದು, ಇದೇ ನನ್ನ ಆಜ್ಞೆ. ನೀವೆಲ್ಲರೂ ಸೇರಿ ಆ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ. ದುರ್ಯೋಧನ, ಇಂದು ನಾನು ನಿನ್ನ ಸೇನಾಧಿಪತಿ, ನಿನ್ನ ಆಜ್ಞೆಯನ್ನು ಪಾಲಿಸೋನು. ನೀವೆಲ್ಲರೂ ನನ್ನ ಪ್ರಕಟ ಬಂದಿರಿ. ನಾವು 7 ಜನರು 7 ಸಾರಿ ಅವಳನ್ನು ಆಕ್ರಮಣ ಮಾಡಿದವು. ಭಲೆ ಭಲೆ ಅಭಿಮಾನಿ, ಆದರೆ ಈ ಸಾರಿನೇನು ಉತ್ತರವಾಗುವುದಿಲ್ಲ. ಇದು ಸೈನ್ಯದ ಕನ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಮೃತರಾಗಲೇಬೇಕು. ಇದಕ್ಕೆ ನೀನೇ ಸಾಕ್ಷಿ. ಕೌರವರ ಅನ್ನವನ್ನು ತಿಂದು ಪರಿಪುಷ್ಟರಾದ ಕಾಪುರುಷರು ಎರಡಿಡಿ ಅನ್ನದ ಸಲುವಾಗಿ ನ್ಯಾಯ, ನೀತಿ, ಧರ್ಮವನ್ನು ಬಿಟ್ಟು ಮನುಷ್ಯತ್ವಕ್ಕೆ ಪ್ರಜ್ವಲಿಸಿರುವಾಗ ಬನ್ನಿ ಬಂದಿರಿ, ಒಬ್ಬ ರಾಜು ಬಂದಿರಿ. ಅಭಿಮನ್ಯು ಈ ರಾಜನಾರು ನಿಮ್ಮೆಲ್ಲರೊಡನೆ ಹೋರಾಡಬಹುದು. ಆಕ್ರಮಣ ಮಾಡಿರಿ. 120 ಕ್ರಮದಿಂದ ಹಿಮ್ಮೆಟ್ಟಿಲ್ಲ. ಬುಧವರ್ಮ, ಪುರಾತತ್ವ, ನಿಮ್ಮ ಅನುಕೂಲದ ಅವಸರದ ಆಹಾರಗಳು. ಹಾಗಾದರೆ ಇದರ ಮಹಿಮೆಯನ್ನು ತೋರಿಸುವುದು.
ಒಬ್ಬ ಬರಾಜು ಬಲಿ ಅಭಿಮನ್ಯು ಹೇಳಿಯಾದರು. ಈ ಅಭಿಮನ್ಯು ಎಂದಿಗೂ ನಿರಾಶನಲ್ಲ. ಅಭಿಮನ್ಯು ಈ ಶಬ್ದವನ್ನು ಪದವಿ ಮಾಡಲು ಈ ಸೈನ್ಯದ ಅಪ್ಪನೆಯವನು ಯುದ್ಧಕ್ಕೆ ಸಿದ್ಧರಾಗು. ಯುಧಿಷ್ಠಿರ ಕುರುಕ್ಷೇತ್ರದ ಅಧಿಪತಿ, ದುರ್ಯೋಧನ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನಾಹುತವಾಯಿತು. ಜಾತ್ರಿಯೋಚಿತವಾದ ಈ ನವತರಣದಲ್ಲಿ ಅಶಸ್ತ್ರಗಳಿಂದ ವಂಚಿತನಾಗಿ ಈ ನವತರಣದಲ್ಲಿ ಅಧರ್ಮ ಹಿತದಲ್ಲಿ ಪರಾಜಯ ನೊಂದನೆಂದು ನಾನು ದುಃಖಿಸುವುದಿಲ್ಲ. ಆದರೆ ನಿನ್ನ ಅತನ್ಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುತ್ತಿರುವುದು. ಆ ಈಶ್ವರ ನಾರಾಯಣ ಪುತ್ರಿ ಶಾಂತಳಾಗು. ಅಕಾರ್ಯದಿಂದ ಸ್ತ್ರೀಯಾಗಲಿ ಪುರುಷರಾಗಲಿ ಮುಂದೆ ಸುಕೃತ ಫಲವನ್ನು ಹೊಂದಲಾರದು. ತಂಗಿ ಸುಭದ್ರ, ನನ್ನ ಮಾತನ್ನು ಕೇಳು. ಸಖಿದಿರಿಲ್ಲ ಎತ್ಕೊಳ್ಳಿ ನಮ್ಮ ತಂಗಿ ಸುಭದ್ರ, ನನ್ನ ಮಾತನ್ನು ಕೇಳು.
ಈಗಿನ ಪ್ರಾತಃ ಕಾಲ ಕುಮಾರನು ನನ್ನ ಹನುಮಂತನಲ್ಲಿ ಕೇಳಿದಾಗ ಕುರುಕ್ಷೇತ್ರ ಕರ್ನಾಟಕದಲ್ಲಿ ಬರದೇ ಇಲ್ಲದೆ ಅದು ಅರಸಿದನು. ಅಣ್ಣ, ಯಾವ ಪಾಪದಿಂದ ನಮ್ಮ ಕುಮಾರನು ಹತನಾದನು? ಸುಭದ್ರ, ಕರ್ಮಯುದ್ಧದಲ್ಲಿ ಅಭಿರುವುದು ಅದರಿಂದ ದಾರೆಯುವುದು ಕೊಡಪ್ಪ. ಪರಮಾತ್ಮ, ಇದೋ ಮರೆತಿದ್ದೇನು. ನನ್ನ ಅಮೃತಗಳಿಂದ ನಾನೇನೇ ಕೃಷ್ಣ ನಿನ್ನ ಶಬ್ದವನ್ನು ಪೂರ್ಣ ಮಾಡು. ಹೇ ಸೂತ ಕುಲದವರೇ, ಈ ಬಾಣದ ಪೆಟ್ಟನ್ನು ಸರಿಸಿಕೋ. ಇದೆಂತ ಅಭಿಕ್ಷಣ ಇದ್ದ. ಇದು ಬ್ರಾಹ್ಮಣನ ಶಾಪ. ನನ್ನ ಚಕ್ರಾಸುರ ಗಣವು ಒಂದು ನೆನಪಿಗೆ ಬಾರದೇ ಇರವಲ್ಲ. ನನ್ನ ರಥದ ಚಕ್ರವು ಮುರಿದು ಹೋಯಿತು. ಆ ವಾಸುದೇವ ನಾರಾಯಣ ಕೃಷ್ಣ. ವೀರ, ದಾನದಲ್ಲಿ ವೀರನು, ಯುದ್ಧದಲ್ಲಿ ಶೂರನು ಹಾಗೆ ಭಾರತವನ್ನು ಬೆಳಗಿದೆ. ಮುಕ್ತಿಯನ್ನು ಒಂದು ಪ್ರಿಯಯೋಗಿ ಹಿಂದಿ ಪುತ್ರ. ಹಾ, ಏನು ಹೇಳಿದೆ ವಾಸುದೇವ? ಏನೂ ಇಲ್ಲ ಅರ್ಜುನ, ಈ ಬುದ್ಧಿ ವೀರನಿಗೆ ಅಭಿದಾನ ಮಾಡು. ಆನಂದ ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರಾನಂದ. ಇರಲಿ ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದತಳದಲ್ಲಿ ತಲೆಬಾಗುವಂತೆ ಮಾಡುವ. ಇದು ಅವನೇ ಬರುತ್ತಿರುವನು. ಇದು ಯೋಧರ ಕಡೆಯು ನಿರಾಸನಾಗಬೇಡ. ದುರ್ಯೋಧನ, ಯುದ್ಧವನ್ನು ಸಾಕು ಮಾಡು. ಏನು ಈಗ ಹೇಳೋದೆ? ಹೌದು, ನಾನು ಹೀಗೆ ಹೇಳುವುದು. ಸರ್ವರಿಗೂ ವಿರುದ್ಧವಾಗಿ ನಿನ್ನ ಈ ಹೃದಯ ಮಧ್ಯದಲ್ಲಿ ಈ ವಿತ್ತದ ಇಸ ಬೀಜವನ್ನು ಬಿಟ್ಟು ಅಪಹಾರಕ್ಕಾಗಿ ನಾನು ಹುಟ್ಟಿಸುತ್ತಿರುವೆನು. ನಾನು ನಿನ್ನ ಹಿತೈಸಿ ಯುದ್ಧವನ್ನು ಸಾಕು ಮಾಡು ದುರ್ಯೋಧನ. ನಿನ್ನ ಕೈ ಹಿಡಿದು ಬೇಡಿಕೊಳ್ಳುವೆನು. ನಾನು ಈ ಯುದ್ಧಕ್ಕೆ ನೇರ ಕಾರಣ ಅಲ್ಲ. ಕುರು ಕೌರಣ್ಯರ ರಾಜ್ಯದ ಈ ಯುದ್ಧವು ಪ್ರಾರಂಭವಾಯಿತು. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿಯೂ ನಡೆಯುತ್ತಿತ್ತು. ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಿನ್ನ ಕೈ ಹಿಡಿದು ಬೇಡಿಕೊಳ್ಳುವೆನು. ನಾನು ನಿನ್ನ ಹಿತೈಸಿ. ನಾವು ಎನ್ನ ದೂರದ ಸಹೋದರರನ್ನು ನಿರಾರದಿಂದ ಬಂದ ನನಗೆ ನೀನು ಕೈಚಾಗುವುದು ಏನು ಸಾಧ್ಯ? ಈಗ ಆ ಮಾತುಗಳು ಹೇಗೆ ದುರ್ಯೋಧನ? ಆದರೆ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡು ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವೆ ಎಂದು ಆಗ ತಿಳಿದಿರಲಿಲ್ಲ. ನಿನ್ನನ್ನು ಪ್ರಿಯ ಬಂದಿನಂತೆ ಆನಂದಿಸಿದ ಅಷ್ಟೇ. ನಿನ್ನ ಕೋಟ ತಂತ್ರಗಳಿಗೂ ನಾನು ಮೊದಲಾಗಲಿಲ್ಲ. ಆದರೆ ನಿನ್ನನ್ನು ನಿರ್ಲಕ್ಷ್ಯ ಮಾಡಿದ ಅಷ್ಟೇ. ಸ್ಥಿರ ಹಾಗೂ ದುರ್ಯೋಧನ ನಡೆದು ಹೋಗುತ್ತನ್ನು ಚಿಂತಿಸಿ
ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಬಿಟ್ಟುಕೊಡುವರು. ದುರ್ಹತ್ಯೆಯನ್ನು ಮಾಡುತ್ತಾ ಇದ್ದು ನನ್ನ ಸಹೋದರರು ಪುತ್ರರು ಒಬ್ಬೊಬ್ಬರಾಗಿ ಯುದ್ಧರಂಗದಲ್ಲಿ ಮೃತರಾದರು. ಆದರೆ ಈಗಲೂ ನಿನ್ನ ಕೋಪದ ಜ್ವರೆಯು ಆರಲಿಲ್ಲವೇ? ಈಗ ಮಾತ್ರ ಕೂಟತಂತ್ರವನ್ನು ಓಡಲಿರುವೆ. ದೇವರ ಚರಮತ್ವದಿಂದ ಶತ್ರುನೇ ಕಂಪಿಸುವುದನ್ನು ನೋಡುವೆ ಅಮ್ಮ. ಎಂತ ಅಪಮಾನವಿದೆ! ನನ್ನನ್ನು ಯಾರು ಇಷ್ಟು ತುಚ್ಛವಾಗಿ ನೋಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗು ವೀರ. ಚಿಕ್ಕನಿಂದಲೂ ಪ್ರತಿಹಿಂಸೆಯಲ್ಲಿ ಮಗ್ನನಾಗಿದ್ದ ನಾನು ಸ್ನೇಹ ಮಮತೆಯನ್ನು ಕಂಡರಿಯನು. ಈಗ ಜೀವನದ ಬಲಗಾಲದಲ್ಲಿ ನಾನು ನಿನ್ನ ಹಿತೈಷಿ ಮುಗಿಸುವನು. ನೂತನ ಪೌರುಷದಿಂದ ಹೋರಾಡಿ ಯುದ್ಧವನ್ನು ಮಾಡು, ವೀರ ಸ್ವರ್ಗವನ್ನು ಪಡಿ. ನಾನು ನಿನ್ನನ್ನು ಹಿಂಬಾಲಿಸುವನು. ಇನ್ನು ಈ ಶಕುನಿಗೆ ಮಾಡದ ಹೊರತು ಮತ್ತೇನೂ ಉಳಿದಿಲ್ಲ. ಕೇವಲ ದುಶ್ಚಯ, ದುರ್ಭಾವನೆ, ಉಪಮಾನ ವಿಪರೀತವಾದ ದುಶ್ಚಯ ದುಶ್ಚಯ. ಈ ಭಜನೆ ಮನೆ ಕುಮ್ಮಣ್ಣನವರಾದ ಈ ನಮ್ಮ ಹಿರಿಯ ಮನುಷ್ಯರಿಗೆ ಯಾಕಂದ್ರೆ ಸಂಘದ ಪರವಾಗಿ ಬಂದು ಭಜನೆ ಮಂತ್ರಿ ಹತ್ರ ಕಾಯ್ಕೊಂಡು ಹುಡುಗನ್ನೆಲ್ಲ ಕೇಳ್ಕೊಂಡು ಹೇಳಿ ಬುದ್ಧಿ ಕಲಿಸ್ಕೊಂಡಿದ್ದಕ್ಕೆ ನಮ್ಮ ಸಂಘದ ಹುಡುಗರ ಪರವಾಗಿ ಈ ಕುಸುಮಾಲಿಕೆಯನ್ನು ಮತ್ತು ಈ ಶಾಲನ್ನು ಬೇಕಿ ಬೇಕಿ ಈ ಶಾಲನ್ನು ಸಮರ್ಪಣೆ ಕೊಡ್ತಾ ಇದ್ದೀವಿ. ಹಾರ್ಮೋನಿಯಂ ಮಾಸ್ಟರಾದಂತ ರಂಗಸಾಮಣ್ಣನವರಿಗೆ ಮತ್ತು ಈ ಸಂಘದ ವತಿಯಿಂದ ಈ ಕುಸುಮಾಲಿಕೆಯನ್ನು ಹಾಗೂ ಈ ಕಿರುಕಾಣಿಕೆಯನ್ನು ಅರ್ಪಿಸುತ್ತಿದ್ದೇವೆ. ಈ ಯಜಮಾನರು ತಮ್ಮನವರಾದ ನರಸಿಂಹಣ್ಣನವರು ಏಕೆ ಮೇಲೆ ಬರೆದಿರುವ ಕಾರಣವಾಗಿ ಎಲ್ಲೋ ಹೋಗಿರ್ಬೋದು, ಅವ್ರು ಇಲ್ಲ ಅಂತ ಕಾಣುತ್ತೆ. ಅವರ ಕಾಣಿಕೆಯನ್ನು ಅವರ ತಮ್ಮನ ಕಾಣಿಕೆಯನ್ನು ಇವರ ಕೈಯಲ್ಲಿ ಅರ್ಪಿಸುತ್ತೇವೆ. ಈ ಕಲಾ ಸಂಘದ ವತಿಯಿಂದ ರುದ್ರಣ್ಣನವರಿಗೂ ಮಾಲಾರ್ಪಣೆ ಮತ್ತು ಈ ಕಿರುಕಾಣಿಕೆ ಸಮರ್ಪಣೆ. ಯಾರೋ ಗಲಾಟೆ ಮಾಡಬೇಡಿ, ನಿನ್ನ ನಾಟಕ ಐತೆ. ದುರ್ಯೋಧನ ಖಂಡಿತವಾಗಿಯೂ ವಂಚಿಸಿದನು. ಈ ಭೀಮಸೇನ ಪ್ರತಿಭೆ ಎಂದಿಗೂ ಭಂಗವಾಗುವುದಿಲ್ಲ. ಏನ್ ಮಾಡುವುದು ಧರ್ಮನಂದ? ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿಬಿಡುತ್ತಿರುವ ಕೂಗು ವಿಧಿಸ್ತೀರಾ? ಒಪ್ಪದಕ್ಕ ಮಾತು. ಧರ್ಮರಾಯ ಬಾಯಿಂದ ಪುನಃ ಶಕ್ತಿಗಳು ಬರಲಾಗುವುದು. ಆರು ಹಲವು ನೀಚ ಆಳವೈನಿಂದ ದುರಾಳವನ್ನು ನಡೆಸುತ್ತೀಯ. ನೀಚ
ತಡವಿ ಕುಳಿತಿಲ್ಲ. ನೋಡುವ ಮೊದಲು ಜಡಕಾಲ ಧರ್ಮರಾಜ ಈ ದುರ್ಯೋಧನ ಉನ್ನತ ತೊಂದರೆಯಲ್ಲಿ ಯುದ್ಧಕ್ಕೆ ಹನ್ನೊಂದು ಅತ್ಯಾಡಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ನಿಮ್ಮನ್ನು ಕಲವಷ್ಟಕ್ಕೆ ಕರೆಯುವೆ. ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮೆಲ್ಲರನ್ನೇ ಹೋರಾಡುವೆನು. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೇನು ಉತ್ತರ ಕೊಡಲಿಲ್ಲ ಅದನ್ನು ಕೇಳ ಅಗತ್ಯದ ವಾಸುದೇವ. ಇಷ್ಟು ದಿನವು ಈ ಶುಭಮಾರ್ತಕ್ಕಾಗಿಯೇ ಕಾದಿದ್ದು. ದುರ್ಯೋಧನ ಏನು ದೇವರ ಪಕ್ಷವನ್ನು ವಹಿಸಿಯೋ ಅವರಿಗೆ ಜಯ ಎಂಬುದನ್ನು ಅವನು ಮೊದಲೇ ಬಲ್ಲಿ. ಆದರೆ ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ನನ್ನ ಇಚ್ಛೆಯು ಜಾತ್ರತೆಯಿಂದ ಒಂದು ಅಪೂರ್ವ ಸೃಷ್ಟಿಯನ್ನು ಮತ್ತು ವಿಜಯ ತಂದಿದ್ದೆಂದು ಮೊಳಗಿಸಬೇಕೆಂದು. ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ಇಚ್ಛೆಯು ಪೂರ್ಣವಾಗಲಿಲ್ಲವೇ ಸಹೋದರ? ಅಣ್ಣ, ಯಾವಾಗ ಬಂದೆ ನಿಜವೇ? ದುರ್ಯೋಧನ ಕಣ್ಣುಗಳಲ್ಲಿ ನೀರು ಏನನ್ನು ಮಾಡಿದೆ ಕೃಷ್ಣ? ಗುರುದೇವ, ಇಷ್ಟು ದಿನಗಳ ಮೇಲೆ ತಮ್ಮನ್ನು ನೋಡಿದೆನು. ದುರ್ಯೋಧನ ಕಣ್ಣುಗಳಲ್ಲಿ ನೀರು ಏನನ್ನು ಮಾಡಿದೆ ಕೃಷ್ಣ? ನೀನು ಪಾಂಡವರ ಪಕ್ಷವನ್ನು ವಹಿಸಿ ಪ್ರದರ್ಶನವನ್ನು ಹಿಡಿದು ನಿಲ್ಲು. ನಾನು ಈ ಅಲಾಯುಧವನ್ನು ಧರಿಸಿ ದುರ್ಯೋಧನ ಪಾರ್ಶ್ವದಲ್ಲಿ ನಿಲ್ಲುವನು. ಆಗ ಭಾರತ ಯುದ್ಧವು ಮತ್ತೊಂದು ರೂಪ ದರ್ಶನವನ್ನು ನೋಡಿದೆ. ಅಣ್ಣ, ಪಾಂಡವರು ಎಂದು ಯುದ್ಧವನ್ನು ಅಪೇಕ್ಷಿಸಿದವರಲ್ಲ, ಅದನ್ನು ನೀನು ಚೆನ್ನಾಗಿ ಬಲ್ಲೆ. ದುರ್ಯೋಧನ ಹಾಗೂ ಅತ್ಯಾಚಾರಗಳನ್ನು ಮನ್ನಿಸಿ ಅವರು ತಮ್ಮ ಧರ್ಮವನ್ನು ರಕ್ಷಿಸಿಕೊಂಡಿರುವರು. ಕೃಷ್ಣ, ನಾನು ತಪ್ಪಾಗಿದ್ದೇನೆ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಾನು ದ್ವಾರಕೆಗೆ ಹೋಗುವೆನು. ಅಣ್ಣ, ಗದಾಯುಧವನ್ನು ನೋಡಿಕೊಂಡೇ ಹೋಗಬಹುದಲ್ಲ? ಹಾಗೆ ಆಗಲಿ. ಈ ಸಮಗ್ರ ಮುಖ್ಯ ಪರಿವೇಷ್ಟಿತವಾದ ಸಕಲ ಸಂಪದವು ಈ ಭೀಮಸೇನೆಯನ್ನು ಸೋಲಿಸಬಲ್ಲೆಯಾದರೆ ಅರ್ಥಂದ್ರಾರ್ಥವಾದ ಕೀರ್ತಿಯನ್ನು ಪಡೆಯಲು ಯುದ್ಧ ಮಾಡಲು ಕಾರಣ ನಿನ್ನ ಇಷ್ಟ ದೈವಗಳನ್ನು ಸ್ಮರಿಸು. ಇದು ಯುದ್ಧಕ್ಕೆ ಸಿದ್ಧರಾಗಿ
ಶಾಂತಿ ಅರಸಿದು ನಿರಾಶನಾಗಬೇಡ ಭೀಮಸೇನ, ತೊಡೆತೊಟ್ಟಿ ಶೌರ್ಯದಿಂದ ಯುದ್ಧ ಮಾಡು. ಅತ್ಯಾಚಾರ ಭೀಮನು ಯುದ್ಧದ ನಿಯಮವನ್ನು ಅತಿಕ್ರಮಿಸಿದರು. ಅಣ್ಣ, ಈ ವ್ಯರ್ಥ ಕೋಪವೇಕೆ? ಏಕವಸ್ತ್ರಧಾರಿಣಿಯಾದ ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ಅಪಮಾನಗೊಳಿಸಿ ದುರ್ಯೋಧನನು ತನ್ನ ತೊಡೆಯನ್ನು ತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮಸೇನನು ಪ್ರತಿಜ್ಞೆಯನ್ನು ಮಾಡಿದನು. ಹಿಂದೂ ವೀರ ಕ್ಷತ್ರಿಯನಂತೆ ಅದನ್ನು ನೆರವೇರಿಸಿದನು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಅದಕ್ಕಾಗಿ ನೀನು ಕೋಪಿಸುವುದು ಉಚಿತವೇ ಅಣ್ಣ? ಏನೇ ಆಗಲಿ, ಈ ಅಧರ್ಮವು, ಈ ಅತ್ಯಾಚಾರವು ನಿನ್ನ ಜೀವನ ಕಳಂಕವಾಗಿ ಉಳಿದು ಕೃಷ್ಣ. ದುರ್ಯೋಧನು ನನ್ನ ಪ್ರಿಯ ಶಿಷ್ಯನು. ಒಂದುವನು ನೀನು ವೀರ ಸ್ವರ್ಗವನ್ನು ಹೊಂದಿ ಯಶಸ್ವಿಯಾಗು. ನಿರಾಯುಧನಾದ ಕುಮಾರನನ್ನು ಸೈನ್ಯವಾದಿ ಸಮಸಪ್ತರು ಕೊಂದರು. ಅದಕ್ಕಾಗಿ ಚಿಂತೆ ಹೇಳ್ತೀನಿ. ಅಣ್ಣ, ನೀನು ಸಹ ಇತ್ತು ಕುರುಕ್ಷೇತ್ರ ತಿರುಗುತ್ತದೆ. ಅಧರ್ಮ ಕಾಳಸರ್ಪವು ಈಶ್ವರ. ಆದರೆ ನಿನ್ನ ಚಿತ್ರವು ನನ್ನ ಪತಿಯ ಗಾಂಧಿಗಳು ಈ ದಿವಸ
ಪ್ರಯೋಜನವಾಯಿತು. ಆದರೆ ಸುಭದ್ರ, ನೀನು ನೋಡುವೆ ಅಭಿಮನ್ಯುವನ್ನು ಕೊಂದ ಪಾಪಿಗಳು ಒಂದು ಹರಣವನ್ನು, ಅದಕ್ಕಾಗಿ ನಾನು ಶಬದವನ್ನು ಬಂದ್ ಮಾಡಿ ಚಕ್ರವನ್ನು ಪ್ರಯೋಗಿಸಲು ಸಿದ್ಧನೀವೇನೋ ತಂಗಿ. ಅಣ್ಣ, ನಿನ್ನ ಚಕ್ರವು ಪುನಃ ನನ್ನ ಕಣ್ಣನನ್ನು ತಂದುಕೊಡಬಲ್ಲೆ. ಭಕ್ತನನ್ನು ಯಾರು ನಡೆಯುವುದು? ಹೊರಗಡೆ ಸುಭದ್ರ, ಕಣ್ಣೀರನ್ನು ಒರೆಸಿಕೋ. ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ಅಮರತ್ವ ಸನ್ಮಾನದಿಂದ ಸ್ವರ್ಗವನ್ನು ಬೆಳಗುತ್ತಿರುವುದು. ಇಂಥ ನಿನ್ನ ಕುಮಾರನಿಗೆ ಮರಣವೇ ವೀರಮಾತೆ. ಚಿಂತೆಯನ್ನು ಬಿಡು, ನಿನ್ನ ಕುಮಾರನು ಅಮರತ್ವವನ್ನು ಹೊಂದಿದನು. ಏಕೆ ಸುಭದ್ರ ಅಳುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿ ಹೋದೆನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಅಭಿಮನ್ಯು ಎಲ್ಲಿರ್ಬೇಕು ಮಾಮ? ಪ್ರಾಣೇಶ್ವರಿ, ನಿನ್ನೊಡನೆ ನಾನು ಅಳುವೆ. ನಮ್ಮ ರೋದನದ ಆಹಾಕಾರದಿಂದ ಈ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ. ನಿನ್ನ ವೀರ ಪುತ್ರನು ನನ್ನ ಏಕಮಾತ್ರ ಅಭಿಮನ್ಯುವು. ಪರಮೇಶ್ವರ, ನನ್ನ ಗಾಂಡೀವದ ಕೌಶಲವು ಹಿಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಸೈನ್ಯವನಿಗೆ ಇಂತಹ ವರವನ್ನು ಕೊಟ್ಟೆ? ಚಿರನಾಗಿ ಅರ್ಜುನ, ಆದರ್ಶಮಾನವನು ನೀನು. ನಿನಗೆ ಈ ದೌರ್ಬಲ್ಯವು ಶೋಭಿಸುವುದು. ಮಾನವರು ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ? ಕಣ್ಣುಗಳನ್ನು ಮರುಭೂಮಿಯಂತೆ ಮಾಡಿ ಆತ್ಮದಲ್ಲಿ ದುಃಖವನ್ನು ಅಡಗಿಟ್ಟಿರುವನು. ವಾಸುದೇವ, ದುಃಖಮಯವಾಗಿದೆ. ನೋಡು ನೋಡು, ಈ ತರುಣಿಯನ್ನು ನೋಡಿ, ಆಕಾಶವನ್ನು ನೋಡುತ್ತಾ ಸ್ಮಶಾನದ ತಕ್ಕ ಬಾಯಿ ಬಿಡುತ್ತಿರುವ ತರುಣಿಯನ್ನು ನೋಡಿ ಹೇಗೆ ಸಹಿಸಲಿ ವಾಸುದೇವ? ಸಮಾಧಾನವನ್ನು ಒಂದು ಅರ್ಜುನ. ಇದನ್ನು ನೋಡುವ ನನ್ನ ಕಣ್ಣುಗಳು ಇಂಗಿ ಹೋಗಿವೆ. ಪ್ರಾಣೇಶ್ವರ, ಸಹಿಸಲಾರೆನು. ಈ ಬ್ಯಾಗಿಯನ್ನು ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇನಿಲ್ಲವೇ ವಾಸುದೇವ? ಎಷ್ಟು ದೂರದಿಂದ ನನ್ನನ್ನು ಕರೆಯುತ್ತಿರುವೆ? ನಾನು ಅಳುತ್ತಿಲ್ಲ. ಒಂದೇ ಸೂರ್ಯಕಾಂತಿ ನಿನ್ನ ಕಡೆಗೆ ಮುಖವನ್ನು ತಿರುಗುತ್ತಿರುವೆ. ಇದು ನಾನೇ ನಿನ್ನ ಬಳಿಗೆ ಬರುತ್ತಿರುವೆನು. ದುರ್ಗದಲ್ಲಿ ಅಯ್ಯಪ್ಪ, ಕಡಲಿನೊಳಗಿರಲಿ. ಅವನ ದುರ್ಗದಲ್ಲಿ ಅಯ್ಯಪ್ಪ, ಕಡಲಿನೊಳಗಿರಲಿ. ಬ್ರಹ್ಮನ ಗರ್ಭಮಂಡಲದ ಒಳಗಿರಲಿ. ಇಂದ್ರ ಚಂದ್ರದೇವೆ ನಾಳೆ ರವಿ ಪಶ್ಚಿಮ ಮುಡಿಗಾಗಿ ಸೈನ್ಯವನ್ನು ಶಿರವಂತ ರಕ್ತದಿಂದ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಸೈನ್ಯವನನ್ನು ನಾಳೆ ಸೂರ್ಯನು ಮುಳುಗುವುದರೊಳಗಾಗಿ ಸಂಹರಿಸುವನು. ಯಕ್ಷ ರಾಕ್ಷಸರಾದಿಯಾಗಿ ಯಾರು ಅವನನ್ನು ಉಳಿಸಲಾರರು. ಅವನನ್ನು ಹಿಡಿದು ತಂದು ಅವನ ಬಿಸಿ ರಕ್ತವನ್ನು ಕುಡಿದು ಕುಪ್ಪಳಿಸಿ ಬಿಡುವೆನು. ಮತ್ತು ಅವನು ಜೀವಿಸಿದ್ದು ಸೂರ್ಯನ ಅಸ್ತಾಂಗನಾದರೆ ಆಗ ನಾನು ಪ್ರಜ್ವಲಿತ ಸ್ಥಿತಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಇದೆಲ್ಲ ಕಠಿಣ ಪ್ರತಿಜ್ಞೆ ಪಾತ್ರ. ಆದ್ರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕಲ್ಲ.
ಉತ್ತರೆ ವೀರತೆ ನನ್ನ ಪತಿಯ ದೇವರು ತೊಡೆ ಮೇಲೆ ಇಟ್ಟುಕೊಂಡು ಚಿತಾಗ್ನಿಯಲ್ಲಿ ದೇಹ ತ್ಯಾಗ ಮಾಡುವೆ. ಪುತ್ರಿ ಶಾಂತಳಾಗು. ಭರತವಂಶದ ಪವಿತ್ರ ಸಂತಾನವನ್ನು ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯ ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ಹಾಗಾದೇನು ಮಾಡಲಿಕ್ಕಾಗುತ್ತದೆ? ನನ್ನ ಪತಿಯನ್ನಾಗಿರುವುದು ಕ್ಷಣವೂ ಕೂಡ ನಾನು ಜೀವಿಸಲಾರೆ. ಪುತ್ರಿ, ಈ ಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸು. ಪುನಃ ಪತಿಯ ಸಾನ್ನಿಧ್ಯವನ್ನು ಹೊಂದುವೆ. ಅಲ್ಲಿಯವರೆಗೂ ನಿನ್ನ ಪತಿಯು ಚಂದ್ರಲೋಕದಲ್ಲಿ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಿರುವುದು. ಎಲ್ಲಿ ನನ್ನ ಪ್ರಾಣೇಶ್ವರನು? ಅದೋ ನೋಡು. ಎಲ್ಲಿ ನನ್ನ ಪ್ರಾಣೇಶ್ವರನು? ಈ ಚಕ್ರವ್ಯೂಹದ ಮಧ್ಯದಲ್ಲಿ ಏನು ಸುರಕ್ಷಿತವಾಗಿರುವೆ. ಎಂತ ಹೀಗವಿರು 10 ಹರಿದಾರೆ ಸುತ್ತ ಸೈನ್ಯವು ಒಂದೇ ಕಾರ್ಯಗಳಿಗೆ ಮಾತ್ರವಲ್ಲ ಮೃತ್ಯುವಿಗೂ ಅಸಾಧ್ಯವೆನಿಸುವುದು. ಓದ ಸೂರ್ಯಾಸ್ತಮಾನವಾಗಿ ನನ್ನನ್ನು ವಧಿಸುವುದಾಗಿ ಮಹಾವೀರನ ಪ್ರತಿಜ್ಞೆ ಪುನಃಕ್ಕೆ ವಿಧಾನವೂ ಭಂಗವಾಗಿಲ್ಲ. ತನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ನಿನ್ನನ್ನು ರಕ್ಷಿಸುವುದಾಗಿ ಆಚಾರ್ಯ ದ್ರೋಣನು ಅಭಯವನ್ನು ಕೊಟ್ಟಿರುವುದು. ನಾನು ನಿನ್ನ ಬೇಂಗವನಾಗಿರುವುದು. ಭಯವನ್ನು ಬಿಡು ಸಿಂಧುರಾಜ. ಭಯಕ್ಕೆ ಕಾರಣವಾಗುವ ಎಲ್ಲಿ ಸಿಂಧುರಾಜ? ನಾವೆಲ್ಲರೂ ನಿನ್ನ ಸಮೀಪದಲ್ಲಿರುವಾಗ ನಾವೆಲ್ಲರೂ ಬದುಕಿದ್ದು ನೀನು ಸಾಯುವುದೆಂದರೇನು? ನಡುಗುತ್ತಿರುವೆ ಹೇಗೆ ಸಿಂಧುರಾಜ? ಸಾವು ಸಿದ್ಧ, ಅದಕ್ಕಾಗಿ ನೀನು ಚಿಂತಿಸುವಂತೆ. ಹೊತ್ತಿರಲು ನನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನು. ಕೊಲ್ಲುವನ್ನು ಖಂಡಿತ. ಎಷ್ಟು ಜನರಿವೆ, ಯಾರು ನನ್ನನ್ನು ಉಳಿಸಲಾರಿಲ್ಲ. ಆಗಲೇ ಸೂರ್ಯನು ಪಶ್ಚಿಮಾಂಬುದಿ ಶಿಖರವನ್ನು ಮುಟ್ಟಿರುವನು. ಅಸ್ತನಾಗಲು ಈ ನಾಟ್ಯಗಳಿಗೆ ಮಾತ್ರ ಉಳಿದಿರುವುದು. ಅರ್ಜುನನಿನ್ನು ಇವಳ ಆಯ್ತನ್ನು ಮುಟ್ಟಿಲ್ಲ. ಭಯವನ್ನು ಬಿಡುತ್ತಿದ್ದು ರಾಜ. ನಿಮ್ಮ ಮಾತುಗಳು ವ್ಯರ್ಥ. ವೃತ್ತವು ಸಮೀಪಿಸುತ್ತಿರುವುದು. ಇಂದ್ರಿಯಗಳು ಕಂಪಿತವಾಗುತ್ತಿರುವವು. ಶೀತ ನಿಶ್ವಾಸದಿಂದ ನನ್ನ ದೇಹ ಕಂಪಿಸುತ್ತಿರುವುದು. ಇನ್ನು ಸಮಯಲ್ಲ. ರಕ್ಷಿಸೋ ರಾಜ, ರಕ್ಷಿಸೋ. ನಾವು ಸಮೀಪದಲ್ಲಿರುವಾಗ ಮೃತ್ಯುವು ನಿನ್ನನ್ನು ಮುಟ್ಟಲಾರದು. ಅರ್ಜುನನ ಬಾಣ ಅದರಿಂದ ಆಗುವುದೇನು ಸಿಂಧುರಾಜ? ನನ್ನ ಶಿರಚ್ಛೇದಲು ಒಮ್ಮೆ ತಲೆ ಹೀಗೇಕೆ ಚಲಿಸುತ್ತಿರೋದು? ಇಷ್ಟೊಂದು ಚೆನ್ನಾಗಿ ಕಳೆದಿರುವ ಧೈರ್ಯವಿರುವಾಗ ಒಂದು ತಲೆಗಾಗಿ ಚಿಂತಿಸುವುದೇ ಸಿಂಧುರಾಜ? ನಿನ್ನ ತಲೆ ಹೋದರೆ ಹೋಗಲಿ ಬಿಡು. ನಿನ್ನ ದೇಹವನ್ನು ಮಾತ್ರ ನಾವು ಸುರಕ್ಷಿತವಾಗಿ ನೋಡಿಕೊಳ್ಳುವುದು. ಎಂತ ಸಂಕಟದಲ್ಲಿ ನಿನಗೆ ಉಪಾಸ್ಯ. ಏನು ಮಾಡಲಿ ದುರ್ಯೋಧನ? ನಗುತ್ತಲೇ ಹುಟ್ಟಿದನು, ನಗುತ್ತಲೇ ಬೆಳೆದನು, ನಗುತ್ತಲೇ ಬದುಕಿದನು. ಕೊನೆ ಒಂದು ನಿಮಿಷ ನಗುತ್ತಲೇ ಸಾಯುವನೆಂದೂ ತೋರುತ್ತಿರುವುದು. ಸೂರ್ಯ ಅಸ್ತಮಯವಾಯಿತು, ನನ್ನ ಪ್ರತಿಜ್ಞೆಯು ಭಂಗವಾಯಿತು. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಸೈನ್ಯವನು ಪ್ರಾಣವನ್ನು ಉಳಿಸಿಕೊಡನು. ಕೃಷ್ಣ, ನನಗೆ ನಿನ್ನನ್ನು ಒಂದು ಸಾರಿ ನೋಡುವ ಆಸೆ. ಜನಾರ್ದನ, ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಚಕ್ರಪಾಣಿ, ಎಲ್ಲಿರುವೆ? ಜಯ ಅಪಜಯಗಳು ಯಾರ ಅಧೀನ? ಏನು ನಿನ್ನ ಚಿತೆಯನ್ನು ನಾನು ಒಪ್ಪಿಸುವುದೇ ಪಾರ್ಥ? ಅರ್ಜುನನ ಲಲಾಟದಲ್ಲಿ ಅಂತ ಪುಣ್ಯವು ಬರದೇ ಇದ್ದರೆ ಅದೇ ಆಗಲಿ ಪ್ರಭು.
ಸೂರ್ಯನಂತೆ ಆಜ್ಞೆಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡು. ಮೋರ ಲೋಕದ ಹೊಗಳಿಕೆಗೂ ಪವಿತ್ರ ನೋಗಲಿ. ಅದಕ್ಕೆ ಇಷ್ಟೊಂದು ಅವಸರವೇ? ಅರ್ಜುನನು ವೀರ ಶಿಖಾಮಣಿ, ಪ್ರತಿಜ್ಞೆಯಂತೆ ನಡೆಯುವನು, ಸ್ವಹಸ್ತದಿಂದ ಚಿಂತೆಯನ್ನು ಉಳಿಸುವನು. ಪಾರ್ಥ ಪರಮ ಪ್ರಾಣಸಕ, ಪೃಥ್ವಿ ಸಮ್ಮುಖದಲ್ಲಿ ದ್ವೇಷ ದ್ವಂದ್ವಗಳನ್ನು ತ್ಯಜಿಸಿ ಗೌರವಕ್ಕೆ ವಂದಿಸಿದ ಈ ಚಿರನೂತನವಾದ ಸುಂದರ ಜಗತ್ತನ್ನು ಕಡೆಯ ಬಾರಿ ದೃಷ್ಟಿಸಿ ನೋಡು. ನನ್ನ ಪ್ರಾಥಮಿಕ ಹಸ್ತದ ದೀಪದಿಂದ ನಿನ್ನ ಭವಿಷ್ಯದ ಹಾದಿಯನ್ನು ಬೆಳಗುವೆನು. ಎಲೆ ಚಕ್ರವೇ, ಸೂರ್ಯನನ್ನು ಬಿಟ್ಟು ನನ್ನ ಕಡೆಗೆ ಬಾ, ಬೆಳಕಾಗಲಿ. ಬಾಣವನ್ನು ಹೂಡು. ಈಗ ಸೈನ್ಯವನ್ನು ಬಗೆಯಾಗದ ಹೊರತು ಸೂರ್ಯನು ಅಸ್ತನಾಗುವುದಿಲ್ಲ. ಓಡಿದರೆ ಬಿಡುವನೇ ಪಾಪಿ, ಅಧರ್ಮ ಯುದ್ಧದಲ್ಲಿ ಕೊಂದ ಘಾತಕ, ಮರಣಕ್ಕೆ ಸಿದ್ಧನಾಗು. ಆದರೆ ಎಚ್ಚರವಿರಲಿ ಪಾರ್ಥ, ಸೈನ್ಯನ ಮಸ್ತಕವು ಭೂಮಿ ಒಳಗಾಗದು. ಸಮುದ್ರ ತೀರದಲ್ಲಿ ಆತನ ತಂದೆಯು ಸಂಧ್ಯೋಪಾಲನೆಯಲ್ಲಿ ತೊಡಗಿರುವನು. ಸೈನ್ಯನ ಮಸ್ತಕವು ಆತನ ಕರದಲ್ಲಿ ಬೀಳಲಿ, ಇಲ್ಲದಿದ್ದರೆ ನೀನೇ ಹತನಾಗು. ಆ
ಇಂದು ಐರಗಾಬಾಲಿಯಲ್ಲಿ ತಾಳೆಗೆ ತವರಿ ಇವನ ಕರುಗಳನ್ನು ಕಿತ್ತು ಒರಳಿಗೆ ಆಳುಗಳನ್ನು ಮಾಡಿತು. ಇವನ ಹಲ್ಲುಗಳನ್ನು ಕಿತ್ತು ಆಚರಣೆಗೆ ಮಾಡಿ ನಿನ್ನ ಪ್ರತಿಜ್ಞೆ ನೆರವೇರಿತ ದ್ರೌಪದಿ. ಕರ್ಣ ಅಯ್ಯ ಕೊಡುಗೆಯೊಡೆಯಾದ ಕರ್ಣ ಏನಾದ್ರೂ ದಾನ ಕೊಡಪ್ಪ. ದಾನ ಕೊಡಪ್ಪ, ನಾನು ಕೊಡಪ್ಪ. ಕೂತರೆ ನನ್ನಲ್ಲಿ ದಾನಾರ್ಥಗಳು ಏನೂ ಇಲ್ಲವಲ್ಲ. ಕರ್ಣ, ಏನೂ ಇಲ್ಲವೆಂದು ಹೇಳಬಹುದೇ? ನಿನ್ನ ಕಿವಿಯಲ್ಲಿ ಪ್ರಕಾಶಿಸುತ್ತಿರುವ ಕುಂಡಲಗಳನ್ನಾದರೂ ಕೊಡು. ಓಹೋ, ಬರೆದಿದ್ದೇನೆ. ಕೂತರೆ ನನ್ನ ದಾನವನ್ನು ಸ್ವೀಕರಿಸಿ. ಕರ್ಣ, ನೀನು ಹೀಗೆ ಕೊಟ್ಟರೆ ನಾನು ಹೇಗೆ ತೆಗೆದುಕೊಳ್ಳಲಿ? ನಾನು ಬ್ರಾಹ್ಮಣನು. ರಕ್ತಮಯವಾದ ಈ ಕುಂಡಲಗಳನ್ನು ಗಂಗೆಯಿಂದ ದಾನ ಎಳೆದು ಕೊಡಪ್ಪ.